ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು? ಅವ್ರ ತಂದೆಯವರು ಕರೆಸಿರೋಂಥ ಉದ್ದೇಶ ಏನು? ಅವ್ರು ಇದ್ದಾರಾ, ಸತ್ತಾರ, ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರ? ಅವರೇ ಬಂದು ಹೇಳ್ಬೇಕಾಗಿತ್ತು. ಅವ್ರು ಏನಂದ್ರೆ ಸೀರಿಯಸ್ ಇದಾರ? ಅಲ್ಲ, ಪವನ್ ನಿಜ್ಜೂರೇ ಬಂದು ಮೀಡಿಯಾದಲ್ಲಿ ಹೇಳ್ಬೇಕಿತ್ತಲ್ಲ, ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ. ಅವ್ರ ತಂದೆ ಹೇಳೋ ಅವಶ್ಯಕತೆ, ಅವ್ರ ತಂದೆಯವ್ರು ಹೇಳಿದಂತ ಅವಶ್ಯಕತೆ ಇಲ್ಲ. ಯಾರು ಅವ್ರ ತಂದೆಯವ್ರು ಕರೆಸಿದ್ದಾರೆ? ಅವ್ರ ತಂದೆಯವ್ರ ಮಾಧ್ಯಮಗಳ ಹತ್ರ ಬಂದು ಅವ್ರಿಗೆ ಎಲ್ಲಿ ತನಕ ಇದೆ? ಆ ಪವನ್ ನಿಜ್ಜೂರು ಸಾಹೇಬ್ರು ಏನಾಗಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅವ್ರು ಎಲ್ಲಿ ತನಕ ಇದೆ ಮಾಧ್ಯಮಗಳಲ್ಲಿ, ಅವ್ರ ಆರೋಗ್ಯ ಸ್ಥಿತಿ ಏನಿದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ನಾನು ಇವೆಲ್ಲ ನೋಡಿದಂಥ ಟೈಮಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತದಲ್ಲಿ, ಕಾಂಗ್ರೆಸ್ಸಿನ ಇತಿಹಾಸ ನೋಡಿದಂಥ ಟೈಮಲ್ಲಿ ಕೂಡ 7.5 ವರ್ಷಗಳ ಕಾಲ ಇವತ್ತು ಸರ್ಕಾರ ನಡೀತಾ ಇದೆ. ಈ ಸರ್ಕಾರದಲ್ಲಿ ಇವತ್ತು ನೋಡಿದಂಥ ಟೈಮಲ್ಲಿ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ನಾನು ಯಾಕೆ ರಾಮುಲವ್ರೆ ಕೊಲೆಗಡಕ ಸರ್ಕಾರ ಅಂತೀಗ ಅಂತ ತಿಳ್ಕೊಳ್ರಿ. ನಾವು 7.5 ವರ್ಷಗಳ ಕಾಲ ನಾವು ನೋಡಿದಂಥ ಟೈಮಲ್ಲಿ ನಾವು ಹಿಂದೆ ಗಣಪತಿ ಹೆಗಡೆ ಅವರು ಕೂಡ ಇದೇ ರೀತಿಯಲ್ಲೂ ಕೂಡ ಸರ್ಕಾರದಲ್ಲಿದ್ದಂಥ ಕೆಲವು ಮಂತ್ರಿಗಳು ತೊಂದರೆ ಮಾಡಿದಾರ, ನನಗೆ ಕಿರ್ಕೊಳ್ಳು ಕೊಡ್ತಾ ಇದಾರ, ನನಗೆ ನೋವನ್ನು ಕೊಡ್ತಾ ಇದ್ದಂಥಲ್ಲಿ ಗಣಪತಿ ಹೆಗಡೆ ಅವರು ಹಿಂದೆ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಒಬ್ಬ IAS ಅಧಿಕಾರಿ, IAS IPS ರವಿಕುಮಾರ್ ಅವರು IAS DK ರವಿಕುಮಾರ್ IAS ಆಫೀಸರು DK ರವಿ ಅವರು ಕೂಡ ಅವತ್ತಿದ್ದಂಥ ವಾತಾವರಣದಲ್ಲಿ ಪುನಃ ಅವರು ಏನು ಮಾಡ್ತಾರ, ಬಹಳಷ್ಟು ನೊಂದು ಸರ್ಕಾರದಿಂದ ಬಹಳಷ್ಟು ನೋವಾಗಿದೆ, ನನಗೆ ಕಿರ್ಕೊಳ್ಳಾಗ್ತಿದೆ, ನನ್ನ ತಡೆಯೋಕೆ ಆಗ್ತಾ ಇಲ್ಲ, ನಾನು ಏನು ಮಾಡಬೇಕೋ ಗೊತ್ತಿಲ್ಲ ಅಂತೇಳಿ ಅವತ್ತು DK ರವಿ ಅವರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ಮೊನ್ನೆ ನಡೆದಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರನ್ ಅಂತ ಒಬ್ಬ ಅಧಿಕಾರಿ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡು ಇವೆಲ್ಲ ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಕೊಲೆಗಡಕ ಸರ್ಕಾರ ಅನ್ಬೇಕಾ ಅನ್ಬಾರ್ದು ಅನ್ನೋಂಥ ಜನ ತೀರ್ಮಾನವನ್ನು ತಗೋಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಸನ್ಮಾನ್ಯ ಎಲ್ಲಿ ನಮ್ಮ ಪವನ್ ನಿಜ್ಜೂರು ಇದಾರೋ SP ಸಾಹೇಬರು, ಅವರು ಇದಾರೋ ಇಲ್ಲನೋ, ಏನಾಗಿದ್ದಾರೋ, ಅವ್ರ ಆರೋಗ್ಯ ಸ್ಥಿತಿ ಏನಿದೆ, ಎಲ್ಲಿದೆ ಅನ್ನೋಂಥದ್ದು, ಅವರು ಏನಿವತ್ತು ಅಮಾನತ ಆದ ನಂತರ ಏನು ಹೊರಗಡೆ ಎಲ್ಲ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ನಂತರ ಕೂಡ ಇವತ್ತು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲಿದ್ದಾರೆ ಅನ್ನೋಂಥದ್ದು ಉಪಮುಖ್ಯಮಂತ್ರಿಗಳು ಕೂಡ ಅವ್ರಿಗೆ ಮಾಧ್ಯಮಗಳಿಗೆ, ಅವ್ರಿಗೆ ಜನರಿಗೆ, ಈ ನಾಡಿನ ಜನರಿಗೆ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಬಹುಶಃ ನಾನು ಬೆಳಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ. ಇವತ್ತು ಈ ಕೊಲೆ ಆರೋಪದಲ್ಲಿ A1 ಒಂದು ಭರತ್ ರೆಡ್ಡಿ ಅವರು, ಆ ಭರತ್ ರೆಡ್ಡಿ ಅವ್ರನ್ನ ಬಗಲ್ಗಡೆ ಕೂಡಿಸ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಂದ್ರನ್ನ ಸತ್ಯಶೋಧನೆ ಸಮಿತಿ ಬಂದು, ಸತ್ಯಶೋಧನೆ ಸಮಿತಿ ಬಂದ ನಂತರ ಅದು SIT ಕೊಡ್ತಾರ. SIT ಕೊಟ್ಟ ನಂತರ ಮುಖ್ಯಮಂತ್ರಿಗಳಿಗೆ ಒಬ್ಬ ಆರೋಪಿ ಅವನು A1, ಈ ಕೊಲೆ ಕೇಸದಲ್ಲಿ A1 ಆದಂತ ಭರತ್ ರೆಡ್ಡಿ ಅವ್ರನ್ನ ಬಗಲಗಡೆ ಕೂಡಿಸಿ ಮಾತಾಡ್ತಿದ್ರಿಗಿನ SIT ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, CID ಕೊಡ್ತಾರ, SIT ಕೊಡ್ತಾರ, ಯಾರಿಗೆ ಕೊಟ್ಟರೆ ಕೂಡ ಅವ್ರದೇ ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ಜಸ್ಟಿಸ್ ಕೊಡ್ತಾರ ಅನ್ನೋಂಥದ್ದು ಕೂಡ ನನಗೆ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದೆ. ಅದ್ರ ಪ್ರಕಾರ ಇವತ್ತು ಉಪಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ A1 ಆರೋಪಿನ ಕೂಡಿಸ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ನೋಡ್ತಾ ಇದ್ದೆ. ಅವರೆಲ್ಲ ಒಂದು ಕಡೆ ದೂರ ಕೂಡಿಸಿದ್ರಂತೆ, ಹತ್ರ ಕರ್ಕೊಂಡಿಲ್ಲಂತೆ, ದೂರ ಕೂಡಿಸಿದ್ರಿ ಅನ್ನೋಂಥ ಮಾಧ್ಯಮಗಳನ್ನ ನೋಡ್ತಾ ಇದ್ದೆ. ಭರತ್ ರೆಡ್ಡಿ A1 ಆಗಿರೋ ಕಾರಣ ಅವ್ನ ಬಗಲ್ಗಡೆ ಕೂಡಿಸ್ಕೊಂತಾನ ಇಲ್ಲ ಅಂತ ನೋಡ್ತಾ ಇದ್ರೆ ಆತಗಳು ದೂರ ಹಿಡ್ಕೊಂಡು ಮಾತಾಡ್ತಿದ್ನಂತೆ, ಅದು ಮಾಧ್ಯಮ ಬಗಲ್ಗಡೆ ಕೂಡಿಸ್ಕೊಂಡಿಲ್ಲಂತೆ, ಅದು ಗೊತ್ತಾಯ್ತು. ಅದಕ್ಕೋಸ್ಕರವಾಗಿ ಇವತ್ತು ಒಬ್ಬ ಈ ಕೊಲೆ ಆರೋಪಿ ಆದಂಥ ಸನ್ಮಾನ್ಯ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಆದಷ್ಟು ಬೇಗನೆ ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ, ಸತೀಶ್ ರೆಡ್ಡಿ ಅವ್ರ ಮೇಲೆ ಮರ್ಡರ್ ಕೇಸ್ ಇದೆ, ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಕೂಡ ಮರ್ಡರ್ ಕೇಸ್ ಇದೆ, ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ. ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಅವರು ಈ ಕ್ಷಣಕ್ಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕೇವಲ ಇವ್ರನ್ನ ಸಮಾಧಾನ ಮಾಡಬೇಕು, ನಮ್ಮ ಮೇಲೆ ಆದಂಥ ಗುಂಡಿನ ದಾಳಿ ಅದು ಸುಳ್ಳು ಆಗಬೇಕು, ಜನಾರ್ದನ್ ರೆಡ್ಡಿ ಅವ್ರಿಗೆ ಏನೂ ಆಗಲಿಲ್ಲ, ಅವ್ರು ಕ್ರಿಯೇಷನ್ ಮಾಡ್ಕೊತ ಇದ್ರ, ಅವ್ರ ಕ್ರಿಯೇಷನ್ ಅನ್ಲಾರ್ದಂತ ಅವ್ರಿಗೇನ ತಲೆ ಪೆಟ್ಟು ಬಿದ್ದಿದ, ಇದಕ್ಕೆ ಎದಕ್ಕೆ ಪೆಟ್ಟು ಬಿದ್ದಿದೆ ಅಂದರೆ ಅವ್ರು ಹಾಸ್ಪಿಟ್ಲಲ್ಲಿ ಇರಬೇಕಾಯ್ತು. ಅವ್ರಿಗೆ ಏನಂದರೆ ಯಾರ್ದು ಜೀವ ಹೋಗಿಲ್ಲಲ್ಲ, ನಮ್ದೊಂದೇ ಕಾಂಗ್ರೆಸ್ನ ಕಾರ್ಯಕರ್ತರ ಮಾತ್ರ ಜೀವ ಹೋಗಿದೆ, ಹಂಗಾಗಿ ಯಾರನ್ನ ಜೀವ ಹೋದರೆ ಅದ್ರ ಮೇಲೆ ರಾಜಕಾರಣ ಮಾಡೋ ಮಂದಿ ಆಗಿರೋ ಕಾರಣ ಇವತ್ತು ಉಪಮುಖ್ಯಮಂತ್ರಿಗಳೇ ನೀವು ಇದೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ನಾವು ಕೂಡ ಸರ್ಕಾರದಲ್ಲಿ 7 ವರ್ಷಗಳ ಕಾಲ ನೀವು ಅವತ್ತು ಮಂತ್ರಿ ಆಗ್ಲಾರ್ದಂಥ ಟೈಮಲ್ಲೇ ನಾವು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇವತ್ತು ನಮಗೆ ಕೂಡ ರಾಜಕಾರಣದಲ್ಲಿ ಅಷ್ಟು ಅನುಭವ ಇದೆ, ನಾವು ಕೂಡ ರಾಜ್ಯವನ್ನು ನೋಡಿದ್ವಿ, ದೇಶವನ್ನು ನೋಡಿದ್ವಿ, ನಮಗೆ ಕೂಡ ಅನುಭವ ಇದೆ. ಇವೆಲ್ಲ ಕೂಡ ನೀವು ತಿರುಚು ಮಾತಾಡುವಂಥ ಕೆಲಸ, ಯಾರೊಬ್ಬರ ಶಾಸಕರ ಸಮಾಧಾನ ಪಡಿಸುವಂಥ ಕೆಲಸ, ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸ, ನಿಮ್ಮ ಸರ್ಕಾರ 7 ವರ್ಷದಲ್ಲಿ ಎಷ್ಟು ಮಂದಿ ಅಧಿಕಾರಿಗಳನ್ನು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಷಯ ಎಲ್ಲವನ್ನು ನೋಡಿದಂಥ ಟೈಮಲ್ಲಿ ಜನರಂತ ಕೂಡ ಎಲ್ಲ ಬೇಸರವಾಗಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು. ಹಂಗಾಗಿ ನಾನು ನಿನ್ನೆ ಮೊನ್ನೆ ಕೂಡ ಒಂದು ಅಲಿಗೇಷನ್ ಮಾಡ್ತಾ ಇದ್ದೆ. ಏನು ಅಲಿಗೇಷನ್ ಮಾಡ್ತಾ ಇದ್ದಂದರೆ, ನಾನು
ಏನು ಇವತ್ತು ನಮ್ಮ ಚಂದ್ರಶೇಖರ್ ರಾಜಶೇಖರ್ ಅವರು ಹತ್ಯೆ ಆದಂಥ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ನಾನು ಕೂಡ ಹೇಳಿದೆ, ನೋಡ್ರಿ ನಾವು ಯಾವುದೇ ರೀತಿಯಲ್ಲಿ ಕೂಡ ಈ ರೀತಿಯಲ್ಲಿ ನಾವು ಮಾಡೋಂಥ ವ್ಯಕ್ತಿಗಳು ನಮ್ಮ ಜೀವ ಹೋದ್ರೆ ನಮ್ಮ ಜೀವ ಹೋಗ್ಲಾಗ್ಲಿ, ಬೇರೆಯವ್ರನ್ನ ಹತ್ಯೆ ಮಾಡಿಸೋಂಥ ವ್ಯಕ್ತಿಗಳು ನಾವಲ್ಲ. ನಾವು ಆ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ರಾಜಶೇಖರ್ ಹತ್ಯೆಗೆ ನಮಗೇನು ಸಂಬಂಧ ಇಲ್ಲ. ಅವರೇ ಕೂಡ್ಕೊಂಡು MLA ಸಮೀಪದಲ್ಲೇ MLA ವಿಡಿಯೋ ರೆಕಾರ್ಡಿಂಗ್ ಇದೆ. ಮತ್ತೆ ಮುಂದೆ ಅದೆಲ್ಲ ನೋಡಿಸ್ತೀನಿ ನಾನು. ಪೊಲೀಸ್ ಬಗಲ್ಗಡೆ ಯಾರು ನಾರಾ ಬೆರತಡಿ MLA ಅವರು ಇದಾರ. MLA ಬಗಲ್ಗಡೆ ಆ ಹುಡುಗ ಸತ್ತದಂತ ಹುಡುಗ ರಾಜಶೇಖರ್ ಇದ್ದಾನ. ರಾಜಶೇಖರ್ ಬಗಲ್ಗಡೆ ಇದ್ದಂಥ ಗನ್ಮ್ಯಾನ್ಗಳು, ಅಂಗರಕ್ಷಕರು ಎಲ್ಲರೂ ಇದ್ದಾರ. ಅಷ್ಟು ಒಳಗಡೆ ನೂಕುಲಾಗುತ್ತೆ. MLA ಎದುರುಗಡೆ ರಾಜಶೇಖರದಲ್ಲಿ ಗುಂಡು ಏನು ಇವತ್ತು ಆಗ ಅಂಗರಕ್ಷಕ ಇರ್ತಾನೋ ಅವನು ಹಾರಿಸಿದ ರಾಜಶೇಖರ್ ಏನಿದ್ದಾನೋ ಅಲ್ಲೇ ಸಾಯಲ್ಲ, ಮುಂದಕ್ಕೆ ಹೋಗಿ ಕೆಳಗಡೆ ಬಿದ್ದೋಗ್ತಾನ. ಕೆಳಗಡೆ ಬಿದ್ದ ನಂತರ ಪೊಲೀಸರನ್ನು ಎತ್ಕೊಂಡು ಅಯ್ಯಯ್ಯೋ ಗುಂಡ ಹಾರಿದೆ ಅಂತೇಳಿ ಅವನು ಎತ್ಕೊಂಡು ವ್ಯಾನಲ್ಲಿ ಹಾಕ್ಕೊಂಡು ಹೋಗುವಂಥ ಟೈಮಲ್ಲಿ ಅವನು ದಾರಿಯಲ್ಲಿ ಸತ್ತೋಗ್ತಾನ. ದಾರಿಯಲ್ಲಿ ಸತ್ತೋದ ನಂತರ ಇವತ್ತು ಅವರು ಏನು ಹೇಳಿದ್ರು, ಅವ್ರು ಪೋಸ್ಟ್ಮಾರ್ಟಮ್ ಬಾಡಿಯಲ್ಲಿ ಏನು ಹಂಗೆ ತೊಗೊಂಬರ್ಬೇಕಂತ ಪ್ರಯತ್ನ ಮಾಡಿದ್ರು. 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ರು. ರಾಮ್ಲೂರ್ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿದ್ರು ಅಂತ ಹೆಂಗೆ ಹೇಳ್ತಾರ, ಹಂಗೆ ಅಂತ ಹೇಳಿದ್ರು. ಇವತ್ತು 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಬೇಕಲ್ಲ, ಹಂಗೆ ಹೊತ್ಕೊಂಡ್ಬರ್ಬೇಕಂತ ಪ್ರಯತ್ನ ಮಾಡಿದ್ರು. ಯಾಕಂದರೆ ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳಕ್ಕೆ ಕಟ್ಟಬೇಕು, ಆ ಬುಲೆಟೇ ಇಲ್ಲಾರ್ದಂತ ಮಾಡಬೇಕನ್ನಂಥ ಕಾರಣದಿಂದ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡಿ ಇವತ್ತು ಮತ್ತೆ ಗುಂಡ ಐತಂದೇಳಿ ಅವರು ಮತ್ತೆ ಪ್ರೂವ್ ಮಾಡಿ ಆ ಪೋಸ್ಟ್ಮಾರ್ಟಮನ್ನು ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಸ್ವಾಮಿ ಇವತ್ತು ಇದ್ರನ್ನಂತೂ ನೀವು ಅದು ಏನು CBI ಕೊಡ್ತಾರೋ, ಏನು ಬೇರೆ ತನಿಖೆ ಕೊಡ್ತಾರೋ, ಸಿಟ್ಟಿಂಗ್ ಜಡ್ಜಿಗೆ ಕೊಡ್ತಾರೋ ಕೊಡಲಿ, ಅಂದರೆ ನೀವು ಅಂತ್ಯ ಸಂಸ್ಕಾರ ಹೆಂಗೆ ಮಾಡಬೇಕಾಯ್ತು ಅವ್ರದ್ದು? ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ, ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗೆ ಮಾಡಬೇಕು? ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂಥ ಟೈಮಲ್ಲಿ ನಾವು ಅವರು ಏನು ಇವತ್ತು ಆಚಾರಗಳಿರ್ತಾವರೋ, ವಿಚಾರಗಳಿರ್ತಾರೋ, ಅಕಸ್ಮಿತವಾಗಿ ಮಣ್ಣಲ್ಲಿ ಹಾಕಿ ಉಣಿಕಬೇಕು, ಇಲ್ಲದೆ ಮಣ್ಣು ಹಾಕಿ ಅವ್ರನ್ನ ದಹನ ಮಾಡಬೇಕಂದ್ರೆ ಆ ರೀತಿ ಅಂತ್ಯ ಸಂಸ್ಕಾರ ಒಂದು ಕಡೆ ಇಲ್ಲ ಆದರೆ ಸುಟ್ಟು ಹಾಕುವಂಥ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ್ರೆ. ಆದರೆ ಇವತ್ತು ನಾನು ಕೇಳ್ತೀನಿ ಅವ್ರಿಗೆ, ನನ್ನ ಹತ್ರ ವಿಡಿಯೋ ಇದ್ದಾವೆ, ಬೇಕಾದರೆ ನಾನು ಅಂತ್ಯ ಸಂಸ್ಕಾರ ಮಾಡೋಂಥ ಟೈಮಲ್ಲಿ ಎಲ್ಲ ಕೂಡ ವಿಡಿಯೋನಿದ್ದಾವೆ. ಈ ಅಂತ್ಯ ಸಂಸ್ಕಾರ ಮಾಡೋಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ನಾನು ನೋಡಿಸ್ತೀನಿ. ಅವ್ರ ತಂದೆಯವ್ರದ್ದು ನೋಡ್ರಿ, ಅವ್ರ ತಂದೆಯವ್ರ ಹೆಸರು ಬಂದು ರಾಜಶೇಖರ್ ರೆಡ್ಡಿ ತಂದೆ ಬಂದು ಸುರೇಂದ್ರ ರೆಡ್ಡಿ ನೋಡ್ರಿ. ಅವರು ಫಸ್ಟ್ ಕುಣಿ ತೆಗಿತಾರ, ರಾಜಶೇಖರ್ ಅವ್ರನ್ನ ಅವ್ರು ಕುಣಿ ತೆಗಿತಾರ. ಅಣ್ಣ ನಾನು ಎಲ್ಲರೂ ಕಳಿಸಿ ನಾನು ಅಣ್ಣ ಇದು ನೋಡು, ಕುಣಿ ತೋಡ್ತಾರಣ್ಣ, ಫಸ್ಟ್ ಕುಣಿ ತೋಡ್ತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು, ರೈಟ್? ಮಣ್ಣಲ್ಲಿ ಉಣಿಕ್ಬೇಕು. ಈ ಮಣ್ಣಲ್ಲಿ ಉಣಿಕ್ಬೇಕಂದ್ರೆ ರಾಮ್ಲು ಅವರು ಮಣ್ಣಲ್ಲಿ ಅವರು ಹೆಂಗೆ ಉಣಿಕ್ತಾರೋ ಇಲ್ಲ ಅಂತೇಳಿ ನನ್ನ ಪ್ರಶ್ನೆ ಕೇಳಿದಂಥ ಟೈಮಲ್ಲಿ ಅವ್ರ ತಂದೆಯವರಾದಂಥ ಸುರೇಂದ್ರ ರೆಡ್ಡಿ ಅವ್ರ ತಂದೆಯವರು ಸಮಾಧಿ ನೋಡ್ರಿ. ಅವ್ರ ತಂದೆಯವ್ರದ್ದು ಅಂತ್ಯ ಸಂಸ್ಕಾರವನ್ನು ಅವ್ರ ತಂದೆಯವರು ತೀರ್ಕೊಂಡೋದಂಥ ಟೈಮಲ್ಲಿ, ಅವ್ರ ತಂದೆಯವ್ರು ತೀರ್ಕೊಂಡೋದಂಥ ಡೇಟ್ ಇಲ್ಲ, ಡೇಟ್ ಕೂಡ ಇದೆ ಬೇಕಾದ್ರೆ. ಅವ್ರ ತಂದೆಯವ್ರು ಡೆತ್ ಆದಂಥ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಉಣಿಕ್ಯಾರ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ ನೋಡಿ. ಇದರಲ್ಲಿ ಐತೆ ಅವ್ರ ತಂದೆಯವ್ರನ್ನ ಉಣಿಕ್ಕಿರೋದು, ಅವ್ರ ತಂದೆಯವ್ರನ್ನ ಉಣಿಕ್ಯಾರ ನೋಡ್ರಿ. ಇಲ್ಲಿ ಕುಣಿ ತೆಗೆದಿದ್ದು, ಕುಣಿ ಮುಚ್ಚಿದ್ದು, ಫ್ರೆಶ್ ಕುಣಿ ನೋಡ್ರಿ. ಆಮೇಲೆ ಅವ್ರ ತಂದೆಯವ್ರನ್ನ ಉಣಿಕ್ಯಾರ. ಅವ್ರ ತಂದೆಯವ್ರು ಉಣಿಕಿನ ನಂತರ ಇದು ಕುಣಿ ಕೂಡ ವಿಡಿಯೋ ನೋಡಿಸ್ಬಿಡ್ತೀನಿ ನೋಡ್ರಿ. ಕುಣಿ ತೆಗೆದಿದ್ದು, ಕುಣಿ ಮುಚ್ಚಿದ್ದು ಎಲ್ಲ ಕೂಡ ವಿಡಿಯೋ ನೋಡಿಸ್ತಾ ಇದ್ದೀನಿ ನೋಡ್ರಿ. ಇದನ್ನ ನೋಡ್ಕೊಡ್ರಿ. ಇಲ್ಲ ರೀ, ಅಲ್ಲಿ ನಮ್ಮ ಹರಿಶ್ಚಂದ್ರ ಘಾಟ್ ರೀ, ಎಲ್ಲಿ ನಮಗೆ ರೂಪನಗುಡಿ ರಸ್ತೆದಲ್ಲಿ ಹರಿಶ್ಚಂದ್ರ ಘಾಟ್ ಇದೆ ರೀ. ಆಂಧ್ರ ರೋಡ್ ಅಲ್ಲಿ ಹರಿಶ್ಚಂದ್ರ ಅಲ್ಲ, ಇಲ್ಲ ರೂಪನಗುಡಿ ರೋಡ್ ರೀ, ಆಂಧ್ರ ರೋಡ್ ಅಲ್ಲ. ಆಂಧ್ರ ರೋಡ್ ಬೇರೆ, ರೂಪನಗುಡಿ ರೋಡ್ ಬೇರೆ. ಈ ರೂಪನಗುಡಿ ರೋಡಲ್ಲಿ ಇದು ವರ್ಬಸಪ್ಪ ಗುಡಿ ಹತ್ರ ನಮ್ದು ಇದಿದೆ, ಘಾಟ್ ಇದೆ, ಸ್ಮಶಾನ ಘಾಟ್ ಇದೆ. ಆ ಸ್ಮಶಾನ ಘಾಟದಲ್ಲಿ ಒಂದು ಎಲೆಕ್ಟ್ರಾನಿಕಲ್ಲಿ ಸುಡ್ತಾರ, ಒಂದು ಮಣ್ಣಿನಲ್ಲಿ ಉಣಿಕ್ತಾರ. ಮಣ್ಣಿನಲ್ಲಿ ಹೊಸ ಕುಣಿ ತೆಗೆದಂಥ ಟೈಮಲ್ಲಿ ನೋಡ್ರಿ, ಹೊಸ ಕುಣಿ ತೆಗೆದಂಥ ಟೈಮಲ್ಲಿ ಅವ್ರ ತಂದೆಯವ್ರು ನೋಡ್ರಿ, ಅವ್ರ ತಂದೆಯವರು ಯಾರು ಸುರೇಂದ್ರ ರೆಡ್ಡಿಯವ್ರು ನೋಡ್ರಿ. ಅವ್ರು ಸುರೇಂದ್ರ ರೆಡ್ಡಿಯವರ ತಂದೆಯವರು ಇದಪ್ಪ, ಕ್ಲಿಕ್ ಮಾಡಿನಪ್ಪ. ಅವ್ರ ತಂದೆಯವರು ಸುರೇಂದ್ರ ರೆಡ್ಡಿಯವರು. ಸುರೇಂದ್ರ ರೆಡ್ಡಿಯವ್ರದ್ದು ಅವ್ರ ತಂದೆಯವರು ತೀರ್ಕೊಂಡದಂಥ ಟೈಮಲ್ಲಿ ಅವ್ರು ಉಣಿಕ್ಕಿ ಅಲ್ಲಿ ಕಲ್ಲುಗುಡಿ ಇಟ್ಟು ಸುರೇಂದ್ರ ರೆಡ್ಡಿ ಎಷ್ಟು ಜನನ ಮರಣ 2 ಬರ್ದಾರ. ಬೇಕಾದ್ರೆ ನೀವು ಬರೇಲ್ ಗ್ರೌಂಡಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೋದು. ಅವ್ರ ತಂದೆಯ ಪ್ರಕಾರ
ಅವರು ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೋ ಅವ್ರಿಗೆ ಎದುರಿಸಿ ಬೆದರಿಸಿ ಸುಟ್ಟು ಬಿಟ್ಟಾರ. ಏನು ಪ್ರೂಫ್ ಏನು ಸಿಗಬಾರ್ದು, ಏನ್ ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇತ್ತ, ಇನ್ನು ಬಹಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಹೋಗಿದೆ ಅನ್ನೋದು ಲೆಕ್ಕ ಅಷ್ಟೇ. ಸುಟ್ಟು ಬಿಡಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಕೊಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ ಪಾಪ. ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ನಮ್ಮ ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರು ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದಾರ್ರಿ, ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಯದೆ. ಅವ್ರ ಭೂಮಿಯಲ್ಲಿ ಉಣಿಕ್ತೆ, ಅವ್ರ ತಂದೆಯವ್ರ ಭೂಮಿಯಲ್ಲಿ ಉಣಿಕ್ಕಿದ ರಾಜಶೇಖರ್ ಅವ್ರನ್ನ ಸುಟ್ಟಿ ಹಾಕ್ಯಾರ. ಪೊಲೀಸ್ ಫೋರ್ಸ್ ಇಂದ ಅವ್ರಿಗೆ ಏನಂದ್ರೆ ಹೇಳಿದ್ರೆ ಧಮಕಿ, ನೋಡ್ರಿ ಇದೆಲ್ಲ ಆದ್ರೆ ಸರಿ ಇರಲ್ಲ, ಅವ್ರು ನಾಳೆ ನಾಡ್ದ ಏನಾಗುತ್ತೆ ಅನ್ನಂಥದ್ದು ಅವ್ರ ತಂದೆ ತಾಯಿಯವರೇ ಬಂದು ಹೇಳಿ, ಅವ್ರ ತಾಯಿಯವರು ಅವ್ರ ಕುಟುಂಬ ಬಂದು ಹೇಳಿಕೆ ಕೊಡ್ತದ. ಅದ್ರಲ್ಲ ಇಷ್ಟೊಂದು ಬೇಕಿತ್ತ ತಮ್ಗೆಲ್ಲರಿಗೂ ಕೂಡ? ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದ್ರೆ ಅಂದ್ರೆ ರೀಎಕ್ಸಾಮಿನ್ ಅಂದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿಲ್ಲ, ಸಾಕಷ್ಟು ಬುಲೆಟ್ಗಳು ಹೋಗಿದವ್ರಿ ಅವ್ರ ದೇಹದಲ್ಲಿ. ನಾವು ಬಹಳಷ್ಟು ಮಂದಿನ ನೋಡಿದೀವಲ್ರಿ, ಬಹಳಷ್ಟು ಮಂದಿನ ನಾನು ಬಹಳ ಉದಾಹರಣೆಗಳು ಕೊಡಬಲ್ಲೆ. ಬಹಳಷ್ಟು ಮಂದಿನ ಅವ್ರು ಏನನ್ನ ಅಕಸ್ಮಿತವಾಗಿ ಒಂದು 10 ವರ್ಷಗಳಾದಂತ 20 ವರ್ಷಗಳಂತ ಅಬ್ಜೆಕ್ಷನ್ ಆದ್ರೆ ಪುನಃ ಬಾಡಿಯನ್ನು ತೆಗೆದು ರೀಪೋಸ್ಟ್ ಮಾರ್ಟಮ್ ಮಾಡ್ತಾರ. ಅಂದ್ರೆ ನಾನು ಅಲ್ಲ ವೈದ್ಯರು ಶಾಮೀಲಾಗಿರ್ಬೋದು, ಇನ್ನೊಬ್ರು ರಾಜಕಾರಣಿಗಳು ಶಾಮೀಲಾಗಿರ್ಬೋದು, ಯಾಕೆ ಸುಟ್ರ ಅನ್ನೋಂಥ ಪ್ರಶ್ನೆ ನನಗೂ. ಇವಾಗ ಸುಟ್ಟಾಕಬೇಕಂದ್ರೆ ನಿಮ್ಮಲ್ಲಿ ತಪ್ಪಿರ್ಬೇಕಲ್ಲ ಅಂತ ಹೇಳ್ತೀನಿ. ಅವ್ರ ತಾಯಿಯೊಂದರು ಕೂಡ ಅವ್ರು ಕೂಡ ನೋವಲ್ಲಿದ್ದಾರ. ಇವತ್ತೇನನ್ನ ನೀವು ಏನೋ ಅವ್ರಿಗೇನನ್ನ ಹಣ ಕೊಟ್ಟು ಸಮಾಧಾನ ಮಾಡ್ಬೋದು. ಅವರು ಇವತ್ತು ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಎಲ್ಲ ಇದ್ದಂಥ ಟೈಮಲ್ಲಿ ಸಮಾಧಾನ ಮಾಡಿ. ಇವತ್ತು ಸತ್ಯ ಅನ್ನೋದು ಇವತ್ತಿಲ್ಲ ನಾಳೆ ಹೊರಗಡೆ ಬಂದೇ ಬರುತ್ತೆ. ಯಾಕಂದ್ರೆ ಇವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಅವನು ಸುಡಬೇಕಾದಂಥ ಪರಿಸ್ಥಿತಿ ಏನು ಬಂತು? ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯ ಮಾಡಿದ್ರು, ಅಡಿಷನಲ್ SP ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. ಅಲ್ಲ, ಯಾರು ನನಗಿದ್ದಂಥ ಸೋರ್ಸು, ನಾನು ಸಮಯ ಬಂದಂಥ ಟೈಮಲ್ಲಿ ನಿಮಗೆ ದಾಖಲಾತಿ ಮೂಲಕ ತೋರಿಸ್ತೀನಿ. ರಾಮ್ಲೋರು ಮಾತಾಡ್ತಾ ಇದ್ದಾನೆ ಕೇವಲ ವೇಗವಾಗಿ ನನ್ನ ಸೋರ್ಸ್ ಏನಿದೆನೋ, ನನ್ನ ಸೋರ್ಸ್ ಇಸ್ ವೆರಿ ಸ್ಟ್ರಾಂಗ್. ನನ್ನ ಸೋರ್ಸಲ್ಲಿ ಯಾವತ್ತೂ ಫೇಲ್ ಆಗಲ್ಲ. ನನ್ನ ಸೋರ್ಸನ್ನು ಕೇಳೋಕೆ ಯಾರಿಗೆ ಪ್ರಶ್ನೆ ಇಲ್ಲ. ನನ್ನ ಎಲ್ಲಿಂದ ಬಂತು, ಏನು ಬಂತು ಅದೆಲ್ಲ ಕೂಡ ಯಾರು ಕೇಳೋ ಪ್ರಶ್ನೆ ಇಲ್ಲ. ನನ್ನ ಸೋರ್ಸ್ ಏನಿದೆನೋ ಅದ್ರ ಪಕ್ಕಾ ಸೋರ್ಸ್ ಇದೆ ನನಗೆ. ಅಲ್ಲ, ಖಂಡಿತವಾಗಿ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಅವರು ಸುಡಬೇಕು ಯಾಕೆ ಬಂತು? ನಾನು ಹೇಳ್ತೀನಿ, ಇವತ್ತು ಅವ್ರು ಗುಂಡೆ ಹಾರಿಸಿಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ 100 ಗುಂಡ ಹಾರಿಸಿದಂಥ ಟೈಮಲ್ಲಿ ಆ ಹುಡುಗನ ಬಾಡಿ ದೇಹದಲ್ಲಿ ಒಂದೇ ಗುಂಡೆ ಹೋಗಿಲ್ಲ, ಸಾಕಷ್ಟು ಗುಂಡುಗಳು ಹೋಗಿದಾವ, ಬಹಳಷ್ಟು ಹೋಗಿದಾವ. ಹೋದಂಥ ಟೈಮಲ್ಲಿ ಒಂದು ಬುಲೆಟ್ ನೋಡಿಸ್ಬೇಕನ್ನಂತ ಕಾರಣದಿಂದ ನೋಡಿಸಿದಾರ. ಆದ್ರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರನ್ನ ಸುಟ್ಟಾಕಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ಬೇಕನ್ನಂಥದ್ದು ಅವ್ರು ನಾರಾ ಭರತ್ ರೆಡ್ಡಿ ಕೊಡಬೇಕಾಗಿದೆ. ಅವರೇ ಮೇನ್ ಕಲ್ಪ್ರಿಟ್ ಅಲ್ಲ, ಅವ್ರು ನಾರಾ ಭರತ್ ರೆಡ್ಡಿ ಅವ್ರು ಕೊಡ್ಬೇಕಾಗಿದೆ. ಇದು ಕ್ಲಾರಿಫಿಕೇಶನ್. SP ರವಿಕುಮಾರ್ ಸಾಹೇಬ್ರೆ ಹೆಂಗ್ ಬೆದರಿಸಿದ್ರಿ? ನೀವು ಬೆದರಿಸಿರೋದು ಕೂಡ, ನೀವು ಯಾರು ಬೆದರಿಸಿದ್ರೋ ಅದೆಲ್ಲ ಕೂಡ ರೆಕಾರ್ಡೆಡ್ ಇದೆ. ಯಾರು ನೀವೆಲ್ಲ ಕೂಡ ಹೆಂಗ್ ಫೋರ್ಸು ಸರ್ಪಗಾವಲು ಹಾಕಿ, ಮಾನವ ಸರ್ಪನ ಹಾಕಿ, ಮಾನವ ಸರ್ಪಳ ಅಂತಾರಲ್ಲ, ಮಾನವ ಸರ್ಪಳಿ, ಈ ಮಾನವ ಸರ್ಪಳಿ ಹಾಕಿ ನೀವು ಹೆಂಗ ಆ ಬಾಡಿಯನ್ನು ತಗೊಂಡೋಗಿ, ಇಲ್ಲ ಈ ಕಡೆ ಹೋದ್ರೆ ನೀವು ಉಣಿಕ್ಬೇಕಾಗುತ್ತೆ, ಈ ಕಡೆ ಬಂದ್ರೆ ಸುಡಬೇಕಾಗುತ್ತೆ ಅಂದೇಳಿ ಅಲ್ಲಿ ನೋಡ್ರಿ ಶವ ಸಂಸ್ಕಾರ ಮಾಡೋಂಥ ಟೈಮಲ್ಲಿ ನಮ್ಮ ಘಾಟಿನಲ್ಲಿ, ರೂಪನಗುಡಿ ಇರೋಂಥ ಘಾಟಿನಲ್ಲಿ ಒಂದು ಕಡೆ ಸುಡ್ತಾರ, ಒಂದು ಕಡೆ ಉಣಿಕ್ತಾರ. ಇಲ್ಲ ಉಣಿಕಕ್ಕೆ ಹೋಗ್ಬೇಡ್ರಿ ಅಂತ ಕುಣಿ ತೊಡಿದು ಮುಚ್ಚಿಸಿದಾರ್ರಿ. ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಕೇಳ್ಕೊಂಡಾರ, ಸ್ವಾಮಿ ದಯವಿಟ್ಟು ನನ್ನ ತಂದೆಯವ್ರನ್ನ ನಾವು ಉಣಿಕಿವಿ, ಸುಡೋದು ನಮ್ಮ ಸಂಪ್ರದಾಯ ಇಲ್ಲ ಅಂದ್ರೆ ಸುಟ್ಟಿ ಬಿಟ್ಟಾರ. ಹೆಂಗ್ ಸುಟ್ಟಿದಾರ ಅವರು? ತಂದೆ ಪಕ್ಕದಲ್ಲಿ ಇಡ್ಬೇಕಾದ, ತಂದೆ ಪಕ್ಕದಲ್ಲಿ ಇದು ಅಲ್ಲಿ ಬೇಕಾದ ಕುಣಿ ತೋಡಿದಾರ. ನಾನು ತಪ್ಪ ಅದ್ರಿಗಿನ ಕುಣಿ ತೋಡಿದಂಥವ್ರು ಇದಾರ, ಕುಣಿ ತೋಡ್ತಾರೆ ನೋಡ್ರಿ. ಅವರು ಒಂದು ಪಾಪ ಅಲ್ಲಿ ಇದ್ದಂಥ ಏನಂತಾರ ಅವ್ರನ್ನ, ನಮ್ಮ ಶವಕಾಯಿಯವ್ರನ್ನ ಅದು ನಾವು ಸ್ಮಶಾನಗಾರರಂತ ಅವ್ರು ಕುಣಿ ತೋಡಿದಂಥವ್ರು ಇದಾರ. ಅವ್ರು ಕೂಡ ಅದು ಕೂಡ ವಿಡಿಯೋ ಕೊಡ್ತೀನಿ ನಾನು, ಹೆಂಗಾಯ್ತು ಏನಾಯ್ತು ಹೆಂಗ್ ತೋಡಿದ್ರು ಎಲ್ಲ ಐತೆ ನನ್ನ ಹತ್ರ. ಅದಕ್ಕೋಸ್ಕರವಾಗಿ ಇದು ಕ್ಲಿಯರ್ ಆಗಿ ಇಂಟೆನ್ಷನಲಿ ಮರ್ಡರ್, ಇಂಟೆನ್ಷನಲಿ ಏನಂದ್ರೆಗಿನ ಅವರೇ ಸಾಯಿಸಿ ಅವರೇ ಕಾರ್ಯಕರ್ತ ನಮಗೆ ಕೊರಲು ಕಟ್ಟಬೇಕು, ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನೋಂಥ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ ಇವರು ಕೊಲೆಗಡಕರು. ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು.
ಅದಕ್ಕೋಸ್ಕರವಾಗಿ ಒತ್ತಾಯ ಮಾಡ್ತೀನಿ ನಾನು, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾರಾ ಭರತ್ ರೆಡ್ಡಿ ಅವರು ಮಿಸ್ ಆಗಬಾರ್ದು, ಅವರು ಅರೆಸ್ಟ್ ಆಗಲೇಬೇಕು. ಯಾಕಂದ್ರೆ ಇವತ್ತು ಈ ಕೃತ್ಯ ಏನಿದೆನೋ ಜನ್ಮ ಜನ್ಮಕ್ಕೂ ಕೂಡ ಈ ಪಾಪವನ್ನು ತೊಳ್ಕೊಳ್ಳೋಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ಅಂತ ಕೃತ್ಯ ಮಾಡಿದಾನ ಆ ಮನುಷ್ಯ. ಒಬ್ಬ ಜೀವ ತೆಗೆದಾನ, ನಾಳೆ ಎಷ್ಟು ಮಂದಿನ ಜೀವ ತೆಗೆದು ಬಳ್ಳಾರಿಯಲ್ಲಿ ಇನ್ನ ಬಹಳಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾನಂತ ಆ ಮನುಷ್ಯ. ಬೇರೆ ಬೇರೆಯವ್ರನ್ನ ಕೊಲ್ಲಿ ಅವರು ನಮ್ಮೆಲ್ಲ ಹಾಕಬೇಕನ್ನಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನಂತೆ. ಹಂಗ ಆಗಬಾರ್ದು ಭರತ್ ರೆಡ್ಡಿ. ರಾಜಕಾರಣ ಯಾವುದು ಶಾಶ್ವತ ಅಲ್ಲ. ಒಬ್ಬ ಮನುಷ್ಯ ಸೋಲ್ಲೇಬೇಕು ಭರತ್ ರೆಡ್ಡಿ. ನಾನು ಸೋಲ್ಬೇಕು, ನೀನು ಸೋಲ್ಬೇಕು. ಯಾರು ಗೆಲ್ಲಿಬೇಕೋ ಗೆಲ್ಲಿಲೇಬೇಕು. ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಿಲೇಬೇಕು. ಇದು ಶಾಶ್ವತ ಅಲ್ಲ ನಮಗೆ. ನಾವೆಲ್ಲ ಕೂಡ ಈ ಭೂಮಿ ಮೇಲೆ ಬಂದಿರೋದು ದೇವರು ನಮ್ಮ ನಾಟಕ ಮಾಡಬೇಕು. ಎಲ್ಲಿ ತನಕ ನಾಟಕ ಮಾಡಬೇಕು ಅಲ್ಲಿ ತನಕ ನಾಟಕ ಮಾಡಬೇಕು. ಪುನಃ ಭಗವಂತ ಬಂದು ಆ ಯಮ ಬಂದಂಥ ಟೈಮಲ್ಲಿ ನಾವು ಏನು ಕೊಟ್ಟರೆ ಕೂಡ ರೊಕ್ಕ ಐಶ್ವರ್ಯ ಅಂತಸ್ತು ಏನು ಕೊಟ್ಟರೆ ಕೂಡ ಒಪ್ಪಲ್ಲ. ಯಮ ಬಂದನಂದ್ರೆ ಅವ್ನು ಕರ್ಕೊಂಡೇ ಹೋಗ್ತಾನ. ಒಂದು ಜೀವ ತೆಗಿಯೋ ಅಧಿಕಾರ ದೇವರಿಗೆ ಬಿಟ್ರೆ ಯಾರಿಗಿಲ್ಲ. ಆ ರೀತಿ ನಾನು ಕೂಡ ಹೋರಾಟದಿಂದ ಬಂದಿನಿ ಭರತ್ ರೆಡ್ಡಿ ಅವರೇ. ಈ ತರ ಕೊಲೆಗಡಕ ರಾಜಕಾರಣ, ಈ ಕೊಲೆಗಳು ಮಾಡಿ ನಾನು ರಾಜಕಾರಣ ಬೆಳೆಸ್ಕೋಬೇಕು, ಡ್ರಗ್ ಮಾಫಿಯಾ ಮಾಡಬೇಕು, ಮಟಕ ದಂಧೆಗಳು ಮಾಡಬೇಕು, ನಾನು ಹೇಳಿದ್ದೇ ನಡಿಬೇಕು, ಫಿಡಲ್ ಸಿಸ್ಟಮ್ ನಡಿಬೇಕಂದ್ರೆ ಬಹಳ ದಿನ ಉಡೆಲ್ಲ. ಅದಕ್ಕೋಸ್ಕರವಾಗಿ ನಾನು ತೀವ್ರವಾಗಿ ಆಗ್ರಹಿಸ್ತಾ ಇದ್ದೀನಿ. ರವಿಕುಮಾರ್ ಸಾಹೇಬರು, ಅಡಿಷನಲ್ SP ಸಾಹೇಬರು ಇದಕ್ಕೆಲ್ಲ ಕೂಡ ಕಾರಣ. ಆ DSP ಸಾಹೇಬರು, ಅಡಿಷನಲ್ SP ಸಾಹೇಬರು ಅವರೆಲ್ಲ ಕೂಡ ಕಾರಣ ಆಗಿರೋ ಕಾರಣ SP ಸಾಹೇಬ್ರಂತ ಸಸ್ಪೆಂಡ್ ಮಾಡಿದ್ರಿ. ಇದೆಲ್ಲ ಕೂಡ ಬಂದು ಅವ್ರ ಹತ್ರ ಹೋಗಿ ಏನು ಹೇಳ್ತಾನ ಅಡಿಷನಲ್ SP ಸಾಹೇಬರು, ನಿಮ್ಮ ಪರವಾಗೇ ಇದ್ದೀನಿ ಸರ್ ಅಂತಾನ. ಏನು ಕೊಲ್ತೀರ ಕೊಲ್ಲಿಬಿಡ್ರಿ ಅಂತಾರ. ನಮ್ಮ ಕಡೆ ಬಂದು ನಿಮ್ಮ ಪರವಾಗೇ ಇದ್ದೀನಿ ಅಂತಾರ. ಅದು ಜಸ್ಟಿಸ್ ಅಲ್ಲ. ನಾವು ಕಾನೂನಿಗೆ ಒಂದ್ಸರಿ ವರದಿ ಹಾಕೊಂಡ ನಂತರ ಪ್ರಾಮಾಣಿಕವಾಗಿ ಇರಬೇಕಾಗುತ್ತೆ. ಅವತ್ತು ಯಾವತ್ತನ ಸಿಚುವೇಶನ್ ನಮ್ಮ ತಪ್ಪುತ್ತದೆ, ನಮ್ಮ ಖಾಕಿ ವರದಿ ಏನು ಇವತ್ತು ಲಾ ಅಂಡ್ ಆರ್ಡರ್ ನಮ್ಮ ಕೈ ತಪ್ಪುತ್ತೆ ಅಂದ್ರಿಗಿನ ಅದು ಲಾ ಅಂಡ್ ಆರ್ಡರ್ ಕೈ ತಗೊಳ್ಳೋ ಸಲುವಾಗಿ ನಮ್ಮ ಕಾನೂನನ್ನು ರಕ್ಷಣೆ ಮಾಡ್ಕೊಂಡಂಥ ಟೈಮಲ್ಲಿ ಯಾರ ರಾಜಕಾರಣಿಗಳು ಲೆಕ್ಕ ಮಾಡಬಾರ್ದು, ಯಾವುದನ್ನ ಲೆಕ್ಕ ಮಾಡಬಾರ್ದು. ಕಾನೂನನ್ನು ಕಾಪಾಡೋದಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ವಿ. ಅನೇಕ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ನಾವು ನೋಡಿದ್ವಿ. ಇದಕ್ಕೆಲ್ಲ ಕಾರಣ ರವಿಕುಮಾರ್ ಸಾಹೇಬರು, ನಾರಾ ಭರತ್ ರೆಡ್ಡಿ ಅವರು, ಅವರೆಲ್ಲರೂ ಇರೋ ಕಾರಣ ಅವ್ರು ಅಮಾನತ ಆಗಬೇಕು, ಅವ್ರು ಜೈಲಿಗೆ ಕಳಿಸ್ಬೇಕನ್ನಂತ ಒತ್ತಾಯವನ್ನು ಮಾಡ್ತೇನೆ.